ಬಂದಿಗೆ ಈಗ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತದ್ದು ಇವತ್ತು ಬೆಂಬಲ ಸೂಚಿಸಿ ಬೆಂಗಳೂರಿನಲ್ಲಿ ರ್ಯಾಲಿಯನ್ನು ಕೂಡ ಮಾಡ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, 22ಕ್ಕೆ ಕರ್ನಾಟಕ ಸಂಪೂರ್ಣ ಬಂದ್ ಆಗತ್ತಾ? ಬಹುತೇಕ ನಾವೆಲ್ಲ ಆಟೋ ಚಾಲಕರು ಬೆಂಬಲವನ್ನು ಕೊಟ್ಟಿದ್ವಿ ಬೆಂಗಳೂರು ನಗರದಲ್ಲಿ. ಸೊ ಹಾಗಾಗಿ ಸಂಪೂರ್ಣವಾಗಿ ನಾಡು ನುಡಿ ಜಿಲ್ಲಾ ವಿಚಾರ ಬಂದಾಗ ಯಾವಾಗಲೂ ಆಟೋ ಚಾಲಕರುಗಳು ಮುಂದೆ ಇರ್ತಾರೆ. ಆಗ ಇವತ್ತು ಕನ್ನಡ ಪರ ಸಂಘಟನೆಗಳು ಏನು ಬೆಳಗಾವಿ ವಿಚಾರದಲ್ಲಿ ಹೋರಾಟಕ್ಕೆ ಹೊರಟಿದ್ರು ವಾಟಾಳ್ ಅವರ ನೇತೃತ್ವದಲ್ಲಿ, ಹಾಗಾಗಿ ಸಂಪೂರ್ಣ ಬೆಂಬಲವನ್ನು ನಮ್ಮ ಚಾಲಕ ಸಂಘಟನೆಗಳಿಂದ ಕೊಡ್ತಾ ಇದ್ದೀವಿ. ಕೆಲವೊಂದು ಸಂಘಟನೆಗಳು ಬೆಂಬಲ ಸೂಚಿಸಿದ್ರೆ ಪರ ವಿರೋಧಗಳು ಚರ್ಚೆಗಳಾಗ್ತಾ ಇದೆ. ಯಾವ ರೀತಿಯಾಗಿ ನಿಮಗೆ ಬೆಂಬಲ ಸಿಗತ್ತೆ, ಸಕ್ಸಸ್ ಆಗತ್ತೆ ಅನ್ನುವಂಥದ್ದು? ನಾಡು ನುಡಿ ಜಲ ವಿಚಾರವಾಗಿ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಆ ಸಂಘಟನೆಗಳು ಮಾತ್ರ ಖಂಡಿತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಕೆಲವರೆಲ್ಲ ನೈತಿಕ ಬೆಂಬಲ ಅಂತ ಹೇಳಿದ್ದಾರೆ. ಸೊ ಅವರ ಸಂಘಟನೆ ಬಿಟ್ಟಿದ್ದು ನಮ್ಮ ಸಂಘಟನೆ 16,000 ಜನ ಡ್ರೈವರ್ ಇದ್ದಾರೆ. ನಮ್ಮ ಚಾಲಕರೆಲ್ಲರಿಗೂ ತಿಳಿಸಿದ್ವಿ, ಅವರು ಸಹ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ವಿ ಕನ್ನಡ ಪರ ಸಂಘಟನೆ. ಕೆಲವೊಂದು ಸಂಘಟನೆಯವರು ನಮಗೆ ಆ ಮಾಹಿತಿ ಗೊತ್ತಿಲ್ಲ, ನಮ್ ಬೆಂಬಲ ಕೇಳಿಲ್ಲ ಅನ್ನುವಂಥದ್ದು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳಿಕ್ ಬಯಸ್ತೀರಾ ನೀವು ಅಂತ? ಕನ್ನಡ ಈಗ ನಮ್ಗೆ ಏನ್ ಆಟೋ ಸಂಘಟನೆಗಳಿಗೆ ನಾವು ಹೇಳಿರ್ತೀವಿ, ಕೆಲವರು ಅವರು ಪ್ರತಿಷ್ಠೆಯಾಗಿ ತಗೊಳ್ತಾರೆ. ಇಲ್ಲಿ ಕನ್ನಡ ಪರ ಸಂಘಟನೆಗೂ ಕೆಲವು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ, ನಮ್ಮಲ್ಲಿ ಆತರ ತಗೊಂಡಿದ್ದಾರೆ. ಬಹುತೇಕ ನಮ್ಮಲ್ಲಿ ಏನು ಚಾಲಕರುಗಳಿದ್ದಾರೆ, ಹಳ್ಳಿಗಾಡಿಂದ ಬಂದಿರ್ತಾರೆ ಜನಗಳು, ಗ್ರಾಮೀಣ ಪ್ರದೇಶದಿಂದ ಬಂದವರು, ನಾಡಿನ ನುಡಿ ಜಲ ವಿಚಾರವಾಗಿ ಯಾವತ್ತೂ ಮುಂದೆ ಇರ್ತಾರೆ. ಹಾಗಾಗಿ ನಮ್ಮ ಏನು ಬೆಳಗಾವಿಯಲ್ಲಿ ಚಾಲಕನಿಗೆ ಹೊಡೆದಿದ್ರು ಆ ವಿಚಾರವಾಗಿ ಚಾಲಕ ಸಂಘಟನೆಗಳು ಎಲ್ಲವೂ ಖಂಡಿಸಿದ್ದೇವೆ. ಚಾಲಕರು ಸಹ ಅದನ್ನು ವಿರೋಧಿಸಿದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅಂತೇಳಿ. ಹಾಗಾಗಿ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಿದ್ದಾರೆ, ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಸೂಚಿಸ್ತೇವೆ. ಓಕೆ ಸರ್, ಈಗ ಒಗ್ಗಟ್ಟಿದ್ರೆ ಇನ್ನಷ್ಟು ಯಶಸ್ವಿ ಆಗ್ತಾ ಇತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿ ಆಯ್ತು ಅನ್ನುವಂಥದ್ದು ಸರ್? ಬಹುತೇಕ ಅದು ಕನ್ನಡ ಪರ ಸಂಘಟನೆಗಳು ಅವರವರೇ ಕ್ರಿಯೇಟ್ ಮಾಡ್ಕೊಂಡಿದ್ರು. ನಮ್ಮ ಚಾಲಕ ಸಂಘಟನೆಗಳಲ್ಲಿ ಯಾರೇ ನಾರಾಯಣಗೌಡರನ್ನ ಕರೀಲಿ, ವಾಟಾಳ್ ನಾಗರಾಜ್ ಅವರ ಕರೀಲಿ, ಸಾರಾ ಗೋವಿಂದ್ ಅವರ ಕರೀಲಿ, ಪ್ರವೀಣ್ ಶೆಟ್ಟಿ ಅವರನ್ನ ಕರೀಲಿ, ಕನ್ನಡ ಪರ ಯಾರು ನಿಂತಿರ್ತಾರೋ ಸಂಪೂರ್ಣವಾದ ಬೆಂಬಲ ಸೂಚಿಸೋ ನಮ್ಮ ಚಾಲಕ ಸಂಘಟನೆ ಸೂಚಿಸ್ತೀವಿ. ಪ್ರವೀಣ್ ಶೆಟ್ಟಿ ಅವರು ಏನೋ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ರಾಮನಗರದಿಂದ ವಿಧಾನಸೌಧದವರೆಗೆ. ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಸೂಚಿಸಲ್ಲ ಅನ್ನುವಂಥದ್ದು ಏನ್ ಹೇಳ್ತೀರಾ ನೀವು? ಕನ್ನಡ ಪರ ಸಂಘಟನೆಗಳು ಅವರಿಗೆ ಬಿಟ್ಟಂಥದ್ದು. ನಾನು ಚಾಲಕ ಸಂಘಟನೆ ಪರವಾಗಿ ಮಾತ್ರ ನಾನು ಮಾತಾಡಕ್ ಸಾಧ್ಯ. ಯಾಕಂದ್ರೆ ಇವತ್ತು ಕನ್ನಡ ಪರ ಸಂಘಟನೆಗಳು ಅವರಲ್ಲೇ ವೈಯಕ್ತಿಕವಾಗಿ ವಿಭಿನ್ನ ರೀತಿಯಲ್ಲಿ ಒಬ್ಬೊಬ್ಬರು ಮಾಡ್ಕೊಂಡ್ ಬರ್ತಾವ್ರೆ. ಸೊ ಎಲ್ಲರೂ ಅವರವರ ಸಂಘಟನೆಗಳಲ್ಲಿ ಇರ್ತಾರೆ, ಆಯಾ ಪದಾಧಿಕಾರಿಗಳು ತೀರ್ಮಾನ ತಗೊಂಡಿರ್ತಾರೆ. ಹಾಗಾಗಿ ಆ ಸಂಘಟನೆ ವಿವೇಚನೆಗೆ ಬಿಟ್ಟಿದ್ದೇವೆ. ಸೊ ಹಾಗಾಗಿ ನಮ್ಮ ಚಾಲಕ ಸಂಘಟನೆಗಳೇ ಸಂಪೂರ್ಣವಾಗಿ ಆದರ್ಶ ಆಟೋ ಚಾಲಕರ ಸಂಘ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಇದೆ. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.